ಸ್ಟ್ರೈಕ್ ಕೊಟ್ಟಿದ್ದಾರೆ, ಆಲ್ರೆಡಿ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸುಮಾರು ನಮ್ಮ ನಾಗೇನಹಳ್ಳಿಯಲ್ಲಿರುವಂಥ ಒಂದು ಕಷ್ಟಗಳು ಸಾಫ್ಟ್ ಕೊಟ್ಟಿದ್ದಾರೆ. ಸ್ಪೆಷಲ್ ಡಿಸೆಸ್ ಅಂತ ಬಂದು ಶ್ರೀ ಅಡಿಗ ಸ್ಪೆಷಲ್ ಡಿಸೆಸ್ ಒಂದು ಮಸಾಲೆ ದೋಸೆ ಮತ್ತು ಕೇಸರಿ ಬಾತು, ಖಾರ ಬಾತು ಎಲ್ಲ ಒಂದು ರೀತಿ ಸ್ಪೆಷಲ್ ಊಟಗಳಿರುತ್ತೆ. ತಾವು ಫ್ಯಾಷನ್ ಜಗತ್ತಿಂದ ಹೋಟೆಲ್ ಉದ್ಯಮಕ್ಕೂ ಕೂಡ ಕಾಲಿಸಿದೆ. ನನಗೆ ತುಂಬ ವರ್ಷದಿಂದ ನಾನು ಪರಿಚಯ ಆಗಿಬಿಟ್ಟಿದ್ದೆ. ತುಂಬ ವರ್ಷಗಳಿಂದ ನನ್ನ ಕಾರ್ಯ ಮಾಡ್ತಲೇ ಇದ್ದಾಗ ನಾನು ಎಲ್ಲರೂ ನನ್ನನ್ನು ನೀವು ಬಿಡ್ತಾಯಿಲ್ಲ. ತುಂಬ ಸಂತೋಷ. ನಾನೊಂದು ಫಿಲಮ್ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ಸಿನಿಮಾ ಆದಷ್ಟು ಬೇಗ ತೆಗೆದ ಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಬಿಡುಗಡೆಗೆ ಒಂದು ಸಿದ್ಧತೆ ಆಗಿದೆ ಸಿನಿಮಾ. ಈಗ ನೆಕ್ಸ್ಟು ಈ ಜಾನ್ವರಿನಲ್ಲಿ ನಾವು ರೆಡಿ ಮಾಡೋಣ. ಗೊತ್ತಿರೋ ಹಾಗೆ ಕಾಂತಾರ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ಖಂಡಿತ ಅದು ನನಗೆ ಒಂದು ಸಂತೋಷದ ವಿಷಯ. ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಕಾಂತಾರ ಸಿನಿಮಾ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ನಮಗೂ ಒಂದು ರೀತಿ ಹೆಮ್ಮೆ ಆಗುತ್ತೆ. ನಮ್ಮ ಸಿನಿಮಾನು ಒಂದು ಒಳ್ಳೆ 500 ಕೋಟಿ ಬಿಸ್ನೆಸ್ ಮಾಡಿದೆ ಅಂತ ನಮಗೂ ಒಂದು ಸಂತೋಷ ಇರುತ್ತೆ. ಫುಡ್ಡು ಇವತ್ತಿನ ಒಂದು ಮೊದಲನೇ ಶಾಖೆ ಬಂದು ಶ್ರೀ ಅಡಿಗಾಸ್ ಅಂತ ಒಂದು ಸಂಸ್ಥೆನ ಮಾಡಿದ್ದೀನಿ. ಈ ಸಂಸ್ಥೆ ನನ್ನ ಒಂದು ಡ್ರೀಮ್. ಒಂದು ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು. ಆ ಟೇಸ್ಟಿಂದ ನಮ್ಮ ಅಡಿಗಾಸ್ ಅಂತ ನಾವು ಯಾವ ರೀತಿ ಟೇಸ್ಟ್ ಮಾಡಿದ್ದೀವಿ ಗೊತ್ತಿರೋ ಹಾಗೆ ಎಲ್ಲ ಟೇಸ್ಟ್ ಗೊತ್ತಿದೆ. ಅಡಿಗಾಸ್ ಅಂತ ಹೇಳಿದ್ರೆ ನಿಮಗೆ ಹೇಳೋದು ಅವಶ್ಯಕತೆ ಇಲ್ಲ. ಸುಮಾರು ಅಡಿಗಾಸ್ ಬಂದಿದೆ. ಈಗ ನಮ್ಮ ಗಂಗಾನಗರ ಶಾಖೆಯಲ್ಲಿ ಒಂದು 2ನೇ ಶಾಖೆ ಓಪನ್ ಮಾಡಿದ್ದೀವಿ. ಇನ್ನೂ ಒಂದು 5-6 ಶಾಖೆಗಳು ಬರ್ತಾ ಇದೆ. ಚಾಸರ್ ಲೇಔಟಿಂದ ಮತ್ತು ಬೇರೆ ಬೇರೆ ಶಾಖೆಗಳೆಲ್ಲ ಬರ್ತಾ ಇದೆ. ಆದಷ್ಟು ಬೇಗ ಅದನ್ನು ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಟೇಸ್ಟ್ ಕೊಡಬೇಕು, ಒಂದು ಒಳ್ಳೆಯ ಉತ್ತಮವಾದ ಒಂದು ಟೇಸ್ಟ್ ನಾವು ಕೊಟ್ಟರೆ ಖಂಡಿತ ಜನ ಬರ್ತಾರೆ. ಇಷ್ಟು ನಮ್ಮ ಸಿನಿಮಾ ರಂಗದಲ್ಲಿದ್ದಾರೆ, ಅವ್ರಿಗೂ ನಮ್ಮ ಸಹಾಯ ಮಾಡ್ತಾರೆ ನಮ್ಮ ಶ್ರೀ ಅಡಿಗಾಸ್. ಈವ್ನಿಂಗ್ ಬಂದ್ಬಿಟ್ಟು ದೋಸೆ ವೆರೈಟೀಸ್ ತುಂಬ ಇದೆ ಸರ್. ನಮಗೆ ನಮ್ಮ ಚಿಕ್ಕಮಂಗ್ಳೂರು ಥರದ್ದು ದೋಸೆ ಆಗಲಿ, ಸೊ ಮಧ್ಯಾಹ್ನ ಟೈಮಲ್ಲಿ ಹೆಲ್ತಿ ರಾಗಿ ಮಾಲ್ಟ್ ಆಗಲಿ ಮತ್ತು ಪ್ರೋಟೀನ್ ಕಾಳುಗಳಿಂದ ಹಿಡಿದು ಡಿಫ್ರೆಂಟ್ ಟೈಪಲ್ಲಿ ಬರ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಸಿಗಲಿ, ಒಳ್ಳೆಯದಾಗಲಿ. ದೀಪಾವಳಿ ಟೈಮ್ನ ಮಾಡಿದ್ದಾರೆ. ಸಿಗಲಿ, ನಿರಂತರವಾಗಿ ಟೇಸ್ಟಾಗಿ ಚೆನ್ನಾಗಿ ರುಚಿಯಾಗಿ ಕೊಡುವಂಥ ಪ್ರವೃತ್ತಿ ಹಂಗೆ ಬೆಳೆಸ್ತಾ ಇರಲಿ. ಇವತ್ತು ಚೆನ್ನಾಗಿದೆ, ಅದೇ ರೀತಿ ಮುಂದೆನೂ ರುಚಿನ ಕಾಪಾಡಿಕೊಂಡು ಹೋದರೆ ಸಿಗಲಿ ಅಂತ ಹೇಳಿ ಅದೇ ದೀಪಾವಳಿ ಶುಭಾಶಯಗಳನ್ನ ಎಲ್ಲರೂ ಇವರೆಲ್ಲರೂ ಹೇಳಿ